ಅದಕ್ಕೆ ವೇದ ಶಾಸ್ತ್ರ ಪುರಾಣಗಳು ಹೇಳ್ತಾವ, ಆರು ನಾನೆಂದು ವಿಚಾರಿಸು. ಹೂ ಎಮ್ ಐ? ಹಾಗಾದ್ರೆ ನಾನು ಯಾರು? ನನ್ನೊಳಗೆ ಆತ್ಮಹತ್ಯೆ ಅಂತ ಮಾತಾಡ್ತನು, ನಿಮ್ಮೊಳಗೆ ಆತ್ಮಹತ್ಯೆ ಅಂತ ಕೇಳ್ತೀರಿ. ನನ್ನೊಳಗಿನ ಆತ್ಮ ಹೋಗ್ತದ್ರೆ ಮಹಾರಾಜ ಅಂತೀರೇನು? ಇಟ್ಕೋತೀರೇನು? ಓದು ಹುಗಿದು ಬಿಡ್ತೀರಿ ಅಥವಾ ಸುಟ್ಟು ಬಿಡ್ತೀರಿ? ಮತ್ತಿದು ಇಲ್ಲಿ ಯಾವುದು ಸತ್ಯ? ಆತ್ಮವೇ ಸತ್ಯ. ಆತ್ಮ ಯಾರು? ಆತ್ಮನೇ ನಾನು. ಆತ್ಮ ಯಾರು? ಪರಮಾತ್ಮನ ಅಂಶ. ಪರಮಾತ್ಮ ಬೇರೆ, ಆತ್ಮ ಬೇರೆಯಲ್ಲ. ಪರಮಾತ್ಮನೇ ಆತ್ಮ, ಆತ್ಮನೇ ಪರಮಾತ್ಮ. ಯಾರಾದ? ತಾನೇ ಪರಮಾತ್ಮ, ತಾನೇ ದೇವರು. ನಿಮಗೆ ವೇದ ಶಾಸ್ತ್ರ ಪುರಾಣಗಳೇನು ಹೇಳ್ತಾವ? ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ. ಅಯಮಾತ್ಮ ಬ್ರಹ್ಮ, ನನ್ನ ಆತ್ಮನ ಬ್ರಹ್ಮ. ತತ್ವಮಸಿ, ಅವನೇ ನಾನು, ನಾನೇ ಅವನು, ನಾನು ನೀನು ಅಷ್ಟನ. ಸರ್ವಂ ಕಲ್ವಿದಂ ಬ್ರಹ್ಮ. ಬಸವಣ್ಣ ಹೇಳ್ತಾನೆ, ಎತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ಎಲ್ಲ ದೇವರ ಅಂತಾನ ಬಸವಣ್ಣ. ಇದೇ ಹೇಳಿದ್ರಲ್ಲ, ಕಳ್ಳ ಬಂದವ ಕಳ್ಳನ ಮನೆಗೆ ಬಂದಾನ ಅಂದ್ಬಿಟ್ಟತಾವ. ಈ ಭಾವ, ಈ ಅರಿವು, ಈ ಪ್ರಜ್ಞೆ ನಮಗೆ ಯಾಕಿಲ್ಲ? ಏನು ಮಾಡೈತಿ? ಅದಕ್ಕೇನು ಮಾಡೈತಿ ಅಂದ್ರೆ, ನಾವು ನಾನು ದೇವರನ್ನೋದನ್ನು ಮರ್ತೀವಿಲ್ಲ. ಮರಿದು ಯಾವುದು? ಮನಸ್ಸು. ಆ ಮನಸ್ಸು ಎಲ್ಲಿ ತಯಾರಾಕೈತಿ? ನಮ್ಮ ಆತ್ಮ ವಿಕಾರಗೊಂಡು ಸಂಕಲ್ಪ ವಿಕಲ್ಪಗಳನ್ನು ಮಾಡ್ಕೋತ ಹೊರಗೆ ಬರ್ತೈತಿ. ಅದಕ್ಕೆ ಮನಸ್ಸು ಅಂತಾರೆ. ಯಾವುದು? ನಮ್ಮ ಆತ್ಮಶಕ್ತಿ. ಈಗ ನೀವೆಲ್ಲ ಇಲ್ಲಿ ಕುಂತಾರೆ, ನಿಮ್ಮ ಮನಸ್ಸು ಇಲ್ಲೇ ಇತ್ತು ಅಂದ್ರೆ ತಿಳಿತೈತಿ. ಹಗೂರಕ್ಕೆ ಅದು ಮನೆ ಕಡೆ ಹೋಗಿತ್ತಂದ್ರೆ, ಅಲ್ಲಿ ಹುಗ್ಗಿ ಮಾಡ್ಯಾರ, ಅಲ್ಲಿ ಹೋಗಿತ್ತಂದ್ರೆ, ಹೋಳ್ಗೆ ಮಾಡ್ಯಾರ ಅಂತಿತ್ತಂದ್ರೆ ಲೆಕ್ಕ ಹಾಕಾಕತ್ತಿತ್ತು, ತರಕ್ ಹಾಕಾಕತ್ತಿತ್ತು, ಕನಸು ಕಾಣಾಕತ್ತಿತ್ತು, ಮಡ್ಗೆ ಮಾಡಾಕತ್ತಿತ್ತು. ಇದ್ದಂಗಾತ ನೀವು. ಬಾಡಿ ಈಸ್ ಪ್ರೆಸೆಂಟ್ ಬಟ್ ಮೈಂಡ್ ಈಸ್ ಅಬ್ಸೆಂಟ್. ಅದು ಹಂಗೆ ಮನಸ್ಸು ಭಾಳ ಸೂಕ್ಷ್ಮ ಅದ. ಆದರೆ ಮನಸ್ಸಿನೊಳಗೆ ಅಗಾಧವಾದಂಥ ಶಕ್ತಿ ಅದ. ಆ ಮನಸ್ಸಿನೊಳಗೆ ಏನೈತಿ? ಏನಿಲ್ಲ. ಈ ಬ್ರಹ್ಮಾಂಡವನ್ನು ತಿರುಗಾಡುವಂಥ ಶಕ್ತಿ ಯಾವುದಕ್ಕಾದರೂ ಇದ್ರೆ ಮನಸ್ಸಿಗೆ ಅದ. ನೀವಿಲ್ಲೇ ಕುಂತರೆ ಸೂರ್ಯನ ಮೇಲೆ ಹೋಗಿಬಿಡ್ತೈತಿ, ಚಂದ್ರನ ಮೇಲೆ ಹೋಗಿಬಿಡ್ತೈತಿ, ಬ್ರಹ್ಮಾಂಡವನ್ನು ಸುತ್ತಾಡ್ತೈತಿ. ಯಾವುದು? ಮನಸ್ಸು. ಆ ಮನಸ್ಸು ಹಿಡಿದೊಳಗೆ ಇಟ್ಕೊಂಡು ಇದನ್ನು ಕಂಡು ಹಿಡಿಯಲೇಬೇಕಂತ ಯಾರು ಮಾಡ್ತಾರ ಅವ್ರು ವಿಜ್ಞಾನಿಗಳಾಗ್ಯಾರ. ಆ ಮನಸ್ಸನ್ನು ಕಟ್ಟಿದರು ಬಸವಣ್ಣ ಆಗ್ಯಾನ, ಅಕ್ಕ ಮಾದೇವಿ ಆಗ್ಯಾಳ. ಹೌದಾ? ಆ ಮನಸ್ಸನ್ನು ಬಳಸಿದವರು ಮಹಾತ್ಮರಾಗ್ಯಾರ, ಜ್ಞಾನಿಗಳಾಗ್ಯಾರ. ಆ ಮನಸ್ಸನ್ನು ಬಳಸಿದವರು ಆನಂದ ಪಟ್ಟಾರ, ಬ್ರಹ್ಮಾನಂದ ಸುಖ ಪಟ್ಟಾರ. ಅದ ಮನಸ್ಸನ್ನು ಬಳಸದ ಆ ಮನಸ್ಸಿನ ಗುಲಾಮರಾದವ್ರು ಏನಾಗ್ಯಾರ ನೋಡ್ರಿ. ಮನಸ್ಸಿನ ಗುಲಾಮರು ಯಾರು? ನಾವುಗಳು. ಯಾಕಂದ್ರೆ ನಮ್ಮ ಮನಸ್ಸಿನ ಮುಂದೆ ಹೆಣ್ಣು ಮಾಯಿ ಎಲ್ಲ, ಹೊಣ್ಣು ಮಾಯಿ ಎಲ್ಲ, ಮಣ್ಣು ಮಾಯಿ ಎಲ್ಲ. ಮಾಯಾ ಅಂದರೆ ಯಾವುದು ಅಂದ್ರೆ ಮನಸ್ಸಿನ ಮುಂದಿನ ಆಸೆಯೇ ಮಾಯಿ. ನಮ್ಮ ಮನಸ್ಸಿನ ಮುಂದೇನು ಬಯಕೆ ಅದ, ಆಸೆ ಅದ, ಅದ ಮಾಯಾ ಅಂತ. ಆ ಮಾಯಾ ನಮಗೆ ಕಾಡಾಕತ್ತೈತಿ. ನಾವು ಮನಸ್ಸು ಬಗಿಸಿದಲ್ಲಿ ಹರಿಗಾಡಾಕತ್ತೈತಿ, ಹೊರಗೆ ಹರಿಗಾಡಾಕತ್ತೈತಿ, ತನ್ನನ್ನು ಮರೆತು ಬಿಟ್ಟೈತಿ. ಆ ಮನಸ್ಸು ಮರ್ತೈತಿ ಅಂದಮೇಲೆ ಈಗ ಏನು ಮಾಡೋದು? ಆ ಮನಸ್ಸಿಗೆ ಹೇಳೋದು ನೆನಪು ಮಾಡ್ಕೋ ಅಂತ. ಈಗ ಸತ್ಸಂಗ ಅದಕ್ಕೆ ನೆನಪು ಮಾಡ್ಕೊಳಕ. ಏನು ನೆನಪು ಮಾಡ್ಕೊಳಕ? ಸತ್ಯವನ್ನು ನೆನಪು ಮಾಡ್ಕೊಳಕ. ಪರಮ ಸತ್ಯ ಯಾವುದು? ನಾನೇ ಬ್ರಹ್ಮ, ನಾನೇ ಪರಮಾತ್ಮ, ನಾನೇ ದೇವರು. ಇಷ್ಟ ಕೆಲಸ ಇದೆ ಪಾರಮಾರ್ಥದ. ಇದನ್ನು ತಿಳ್ಕೊಳಕ ಗುಡ್ಡ ಸುತ್ತ ಹಾಕಿಟ್ಬಿಟ್ಟಿವಿ ನಾವು. ಗುಡ್ಡದಷ್ಟು ಪುಸ್ತಕಗಳನ್ನ ಬರೆದೀವು, ಹಾಡುಗಳನ್ನು ಬರೆದೀವು, ಏನೆಲ್ಲ ಪ್ರವಚನ ಮಾಡಕತ್ತೀವಿ, ಎಲ್ಲ ಮಾಡಕತ್ತೀವಿ. ಲಭ್ಯ ಆಗೋದಿಲ್ಲ. ಯಾಕೆ ಲಭ್ಯ ಆಗೋದಿಲ್ಲ? ನಾವು ಹುಡುಕಾಕ ಶುರು ಮಾಡಿದ್ವಿ. ಆದರೆ ದೇವರು ಎಲ್ಲಿದ್ದಾರೆ? ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ದೇವರು ನಮ್ಮೊಳಗದಾನ. ದೇವ್ರು ಏನು ಮಾಡ್ಯಾನ? ನಾವು ಭೇಟಿ ಆಗಲ್ದ ಭೇಟಿ ಆಗಿಬಿಟ್ಟಾನ. ನಮ್ಮ ಒಳಗ ಹೊರಗ ಕೆಳಗ ಮ್ಯಾಲ ಆಜು ಬಾಜು ಎಲ್ಲೆಂದ್ರೆ ಅಲ್ಲೆಲ್ಲ ತುಂಬಿಕೊಂಡಾನ.
ಮುಂದೆ ಏನು ಅನಿಸ್ತೈತಿ ಅಂತ ಕೇಳಿದ್ರೆ ಏನೂ ಅನಿಸಂಗಿಲ್ಲ. काही नाहीस वाटले तेथे ಕೊಂದಾಟಲೆ ಅಲ್ಲೇ ತುಂಬಿಕೊಂಡಾನ, ಅಲ್ಲೇ ಅದಾನ, ಎಷ್ಟು ಸಮೀಪದಾನ. ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು, ದೇವರಟ್ಟು ಸಮೀಪದಾನ. ಮತ್ತೇನಾಗೈತಿ? ಮರು ಬಂದೈತಿ. ಯಾಕೆ ಬಂದೈತಿ? ಎದರ ಸಲುವಾಗಿ? ಈ ಮನಸ್ಸು ಬಹಿರ್ಮುಖಿಯಾಗಿ ಅದರ ಬಾಯೊಳಗೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳದವ, ಅದನ್ನು ಹಿಡ್ಕೊಂಡು ಹೊರಗೆ ಹರಿಗಾಡಕ್ಕೆ ಹತ್ತಿಬಿಟ್ಟೈತಿ. ಅದು ದೇವರ ಇಟ್ಕೊಂಡು ದೇವರ ಹುಡುಕಾಡಕ್ಕೆ ಹತ್ತಿಬಿಟ್ಟಿವಿ ನಾವು. ಸಿಗ್ತಾನೇನೋ? ಸಿಗೋದಿಲ್ಲ. ಅದೇನು ಮಾಡಕತ್ತೈತಿ? ಸಿಗದಾಗುತ್ತಲೇ ಚಿಂತೆ ಮಾಡಕತ್ತೈತಿ. ಏನೇನು ಬಯಸ್ತೈತಿ? ಹೊಲ, ಮನೆ, ಹೆಂಡ್ರು, ಮಕ್ಕಳು, ಸಿರಿ, ಸಂಪತ್ತು, ಅಧಿಕಾರ, ಅಂತಸ್ತು, ಇದೆಲ್ಲ ವಿಷಯಗಳು. ಅವನು ಒಂದ ಮಾತಿನೊಳಗೆ ಕ್ರೋಢೀಕರಿಸಿ ಹೇಳ್ತಾರ, ನಾಮ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ಇವು ವಿಷಯಗಳೊಳಗೆ ಕಾಡಕ್ಕೆ ಹತ್ತಿಬಿಟ್ಟೈತಿ. ಈ ವಿಷಯಗಳು ಬೆನ್ನು ಹತ್ತಿದ್ದು ವಿಷಯಗಳಂದ್ರೆ ವಿಷ ಅಂತ. ವಿಷಯಗಳ ಅರ್ಥನ ವಿಷ. ಈ ವಿಷದ ಬೆನ್ನತ್ತಿ ವಿಷ ಸೇವನೆ ಮಾಡಕತ್ತೀವಿ ಅಂದ್ರೆ, ವಿಷಯ ಸೇವನೆ ಮಾಡಕತ್ತೀವಿ ಅಂದ್ರೆ ವಿಷ ಕುಡಿದವ್ರು ಯಾರು ಬದುಕ್ತಾರ? ಇದ್ದು ಸತ್ತೀವಿ ನಾವೆಲ್ಲ. ಯಾಕ? ಹಗಲಿ ರಾತ್ರಿ ಅದ ವಿಷಯದೊಳಗನ. ಯಾವುದು? ಹೆಣ್ಣಿಗಾಗಿ ಸತ್ತುದು ಕೋಟುಂಟು, ಹಣ್ಣಿಗಾಗಿ ಸತ್ತುದು ಕೋಟುಂಟು, ಮಣ್ಣಿಗಾಗಿ ಸತ್ತುದು ಕೋಟುಂಟು, ನಿನಗಾಗಿ ಸತ್ತವರ ನಾನು ಕಾಣೆ ಚೆನ್ನ ಮಲ್ಲಿಕಾರ್ಜುನ ದೇವ. ಹಂಗೆ ದಿನಾಲು ಸಾಯಕ್ಕೆ ಹತ್ತೀವಿ ನಾವು, ದಿನಾಲು ಚಿಂತೆ ಮಾಡಕ್ಕೆ ಹತ್ತೀವಿ. ಚಿಂತಿಲ್ದವ್ರು ಯಾರಾದ್ರೂ ಕೈ ಎತ್ತರಿ ನೋಡು. ಒಂದಿಲ್ದೊಂದು ಚಿಂತೆನ ಐತಿ. ರಂಕನ್ ಹಿಡ್ಕೊಂಡು ರಾಜನವರೆಗೆ, ಸಣ್ಣವ್ರು ಹಿಡ್ಕೊಂಡು ದೊಡ್ಡವನವರೆಗೆ. ಇವ್ರು ಜೈನರದಾರು ಅವ್ರು ಚಿಂತಿಲ್ಲತ್ತೀರೇನು? ಲಿಂಗಾಯತರದಾರು ಅವ್ರು ಚಿಂತಿಲ್ಲತ್ತೀರೇನು? ಮುಸಲ್ಮಾನರದಾರು ಅವ್ರು ಚಿಂತಿಲ್ಲತ್ತೀರೇನು? ಎಲ್ಲರಿಗೂ ಚಿಂತೆಗಳು ಉಂಟು. ಅದಕ್ಕೇನು ಹೇಳ್ತಾರೆ ಅವರು? ಚಿಂತೆ ಹೋಗ್ಬೇಕಾದ್ರೆ ಅನುಗಾಲವು ಚಿಂತೆ ಈ ಜೀವಕ್ಕೆ, ಮನ ಹೋಗಿ ಮಾಧವನೋಡು ಬೆರೆಯುವ ತನಕ. ಒಂದೇ ಮಾತಿನಾಗ ಹೇಳಿದ್ರು ಅವರು. ಈ ಚಿಂತೆ ಹೋಗ್ಬೇಕಾಗಿತ್ತಂದ್ರೆ ಮನಸ್ಸು ಹೋಗಿ ದೇವರೊಳಗೆ ಬೆರಿಬೇಕಂತ. ಹಂಗಾದ್ರೆ ದೇವರಲ್ಲಿ ನಮ್ಮೊಳಗೆ. ಮನಸ್ಸಿನ ಎಲ್ಲಿ ಹುಡ್ತತಿ? ನಮ್ಮೊಳಗೆ ಹುಡ್ತತಿ. ನಮ್ಮೊಳಗೆ ಹುಟ್ಟಿದಂಥ ಮನಸ್ಸನ್ನು ನಮ್ಮೊಳಗೇನ ದೇವರ ಮೇಲೆ ಹಾಕೋದಕ್ಕೆ ಲಕ್ಷ ಹಾಕೋದಂತಾರ. ಲಕ್ಷ ಹಾಕೋದಕ್ಕೆ ಧ್ಯಾನ ಮಾಡೋದಂತಾರ. ಧ್ಯಾನ ಮಾಡಿದ್ರೆ ದೇವರಾಗೋ ನಿಶ್ಚಿತ. ತಡನ ಇಲ್ಲ. ಪೂಜಾ ಕೋಟಿ ಸಮ ಸ್ತೋತ್ರಂ, ಸ್ತೋತ್ರ ಕೋಟಿ ಸಮ ಜಪಂ, ಜಪಕೋಟಿ ಸಮ ಧ್ಯಾನಂ, ಧ್ಯಾನ ಕೋಟಿ ಸಮ ಮನೋರ್ಲಯ. 1 ಕೋಟಿ ಸಲ ಪೂಜಾ ಮಾಡಿದಾಗ ಒಂದು ಸ್ತೋತ್ರ ಆಕೈತೆ. 1 ಕೋಟಿ ಸಲ ಸ್ತೋತ್ರಗಳನ್ನು ಅಂದಾಗ ಒಂದು ಜಪ ಆಕೈತೆ. 1 ಕೋಟಿ ಸಲ ಜಪಗಳನ್ನು ಎನಿಸಿದಾಗ ಒಂದು ಧ್ಯಾನ ಆಕೈತೆ. 1 ಕೋಟಿ ಸಲ ಧ್ಯಾನ ಮಾಡಿದ್ರೆ ಮನೋರ್ಲಯ ಆಕತಿ, ವಾಸನಾಕ್ಷಯ ಆಕತಿ. ಹೌದಪ್ಪ ಹೌದು, ದೇವರು ತಾನ ಆಗಿಬಿಡ್ತತಿ. ಸುಲಭದು. ಸುಲಭನೇ ಲೆಕ್ಕಿಲ್ಲ ಕಲಹದ ಮಾತಲ್ಲ, ನೆನೆ ಇರೋ ಪಾಪಿಗಳಿರ ನೆನೆ ಇರೋ ದುರ್ಲರ ಅಂತಾರೋ. ನೆನಹು ಕಾರಣವು ಸಾಂಬನೊಲಿಸೋದಕ್ಕೆ. ಯಾರು ನೆನವು? ಈಗ ನನ್ನ ಹೆಸರು ಪ್ರಭುಜಿ ಅಂತಾರ. ಪ್ರಭುಜಿ ಅಂತ ನೀವು ಯಾರ ಕೂಗಿರಿ ಅಂತ ತಿಳ್ಕೊರಿ. ಅಂತನಿಲ್ಲ. ಸೊಕ್ಕು ಬಂದಿದ್ರೆ ಅನ್ನೋದಿಲ್ಲ, ತಲೆ ಕೆಟ್ಟಿತ್ತಂದ್ರೆ ಅನ್ನೋದಿಲ್ಲ, ಹುಚ್ಚು ಹತ್ತಿತ್ತಂದ್ರೆ ಅನ್ನೋದಿಲ್ಲ, ಕೇಳಿಸ್ಲಿಲ್ಲ ಅಂದ್ರೆ ಕಿವುಡಾಗಿದ್ರೆ ಅನ್ನೋದಿಲ್ಲ. ಆದ್ರೆ ದೇವ್ರನ್ನ ಹೆಸರು ಹೊಡೆದು ಕೂಗಿದ್ರೆ ಅಂತಾನಿಲ್ಲ ಅಂತೀರಿ ಅಂತಾನ. ಅದಕ್ಕೆ ಚಿಂತೆ ಎತ್ತಿ ನಾವು ಗುರುಗಳ ಹತ್ತಿರ ಹೋಗಿ, ಯಪ್ಪ ನಾನು ಚಿಂತೆ ಕಡಿಮೆ ಮಾಡು, ದುಃಖ ದೂರ ಮಾಡು, ನಾನು ಸಮಸ್ಯೆಗೆ ಪರಿಹಾರ ನೀಡು ಅಂತ ಬಿಡ್ಕೊಂಡಿವಿ ಅಂದ್ರೆ ಗುರುಗಳು ಏನು ಮಾಡ್ತಾರೆ? ನಮ್ಮ ಉಪದೇಶ ಕೊಡ್ತಾರೆ. ಏನು ಉಪದೇಶ ಕೊಡ್ತಾರೆ? ನಾಮೋಪದೇಶ ಕೊಡ್ತಾರೆ. ನಾಮ ಯಾರ್ದು ಕೊಡ್ತಾರೆ? ಪರಮಾತ್ಮನ ನಾಮ ಕೊಡ್ತಾರೆ. ಏಕಲ್ಲ ಹಜಾರ ನಾಮ, ದೇವನೊಬ್ಬ ನಾಮ ಹಲವು, ಪರಮಾತ್ಮನಿಗೆ ಅನಂತ ನಾಮಗಳಂತ. ನೀ ಬಸವ ಅಣ್ಣ, ಶಿವ ಅಣ್ಣ, ಅಕ್ಕಮಾದೇವಿ ಅಣ್ಣ, ಗಿರಿಮಲ್ಲೇಶ ಅಣ್ಣ, ಏನಂತಿ ಅಣ್ಣ?
ಬಸವಣ್ಣ ಹೇಳ್ತಾನವ, ನಂಬಿ ನೆಚ್ಚಿ ಕರೆದರೆ ಓ ಎಣ್ಣನೇ ಶಿವನು. ನೀ ನಂಬಿಕೆ ಕೊಟ್ಟು ವಿಶ್ವಾಸ ಕೊಟ್ಟು ಕರೆದೆ ಅಂದ್ರೆ ಓ ಅನ್ನೋದಿಲ್ಲೇನ ಅಂತಾನವ. ಹಂಗೇನಪ್ಪ ಅಂದ್ರೆ ಇವತ್ತ ನಾವು ನಮಗೆ ಅತಿ ಸೂಕ್ತವಾದಂಥ ಕಾರ್ಯಾಚರಣೆ ಸಾಧನ ಏನಾದರೂ ಇದ್ರೆ ಅದು ಗುರು ಕೊಟ್ಟಂಥ ನಾಮ. ಯಾರ್ದು? ಪರಮಾತ್ಮನ ನಾಮ. ಆ ನಾಮದೊಳಗೆ ಏನೈತಿ? ಪರಮಾತ್ಮ ಅದಾನ. ಒಂದೇ ನಾಮದೊಳಗೆ ಅಡಗಿದವು ಅಖಿಲ ವೇದ ಶಾಸ್ತ್ರ ಪುರಾಣಗಳೆಲ್ಲವು. ಈ ವೇದ ಶಾಸ್ತ್ರ ಪುರಾಣ ಎಲ್ಲಿ ಅಡಿಗಾವಂತೀರಿ? ಗುರು ಕೊಟ್ಟ ನಾಮಗಳು.